ಹೆಲೋ ಫ್ರೆಂಡ್ಸ್, ಲೇಡೀಸ್ ಕ್ರಶ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸೊಂಟದ ಅಳತೆ 34 ಇಂಚು ಇರುವಂಥವ್ರಿಗೆ ಯಾವ ರೀತಿಯಾಗಿ ಲೆಹೆಂಗಾವನ್ನು ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಮತ್ತು ಈ ಲಂಗಾದ ಜೊತೆಗೆ ಈ ಥರದ ಬ್ಲೌಸ್ ಪೀಸಲ್ಲಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿ ನಾನು ಆ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡೀನಿ. ಮೇಲ್ಗಡೆ ಕೊಟ್ಟಿರುವಂತಹ ಐಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಂದ್ರೆ ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಕೂಡ ನೋಡ್ಬೋದು. ಈಗ ಮೇಲ್ಗಡೆ ಬರಾಕ್ತೈತೆ ನೋಡ್ರಿ ಐಕಾರ್ಡ್, ಅಲ್ಲಿ ಕ್ಲಿಕ್ ಮಾಡಿದರೆ ಈ ತರಹದ ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡ್ಬೋದು. ಪ್ರಿನ್ಸೆಸ್ ಕಟ್ಟ ಪಫ್ ಸ್ಲೀವ್ಸ್ ಮತ್ತು ಬ್ಯಾಕ್ ಬಟನ್ ಬ್ಲೌಸನ್ನು ಸ್ಟಿಚ್ ಮಾಡೀನಿ ನೋಡ್ರಿ. ಈ ರೀತಿಯಾದಂತಹ ಬ್ಲೌಸನ್ನು ಸ್ಟಿಚ್ ಮಾಡೀನಿ. ವಿತೌಟ್ ಲೈನಿಂಗ ಈ ಲೆಹಂಗಾವನ್ನು ಸ್ಟಿಚ್ ಮಾಡಾಕ್ತೀನಿ. ಈಗ ಸ್ಯಾರಿಯಲ್ಲಿ ಲಂಗಾಕ್ಕೆ ಬೇಕಾಗಿರುವಂತಹ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ. ಟೋಟಲಿ 4 ಮೀಟ್ರ್ ನಾ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿನಿ. ಯಾಕಂದರೆ ಕಮರ್ ಸೈಜ್ ಸ್ವಲ್ಪ ಜಾಸ್ತಿ ಐತಿ, ಅದಕ್ಕೋಸ್ಕರ 4 ಮೀಟ್ರ್ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿನಿ. ಬ್ಲೌಸ್ ಪೀಸ್ ಬೇರೆಯೇ ಐತಿ. ಆ ಬ್ಲೌಸ್ ಪೀಸಲ್ಲಿ ನಾವು ಬ್ಲೌಸನ್ನು ಸ್ಟಿಚ್ ಮಾಡಬೇಕು. ಮತ್ತು ಈಗ ಏನು ಕಟ್ ಮಾಡಿ ಉಳಿದಿರುವಂತಹ ಭಾಗದಲ್ಲಿ ಇನ್ನೂ ಸಣ್ಣ ಪಾಪುಗ ಲಂಗ ಬ್ಲೌಸನ್ನು ಸ್ಟಿಚ್ ಮಾಡಿಕೊಳ್ರಿ ಅಂತ ಹೇಳ್ಯಾರ. ಅದನ್ನು ಕೂಡ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಸಣ್ಣ ಪಾಪುಗೆ 1 ವರ್ಷದ ಮಗುವಿಗೆ ಈ ಲಂಗ ಬ್ಲೌಸನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಟೋಟಲಿ ಈಗ 4 ಮೀಟ್ರ್ ಬಟ್ಟೆಯನ್ನು ನಾನು ಸ್ಯಾರಿ ಪೀಸನ್ನು ಕಟ್ ಮಾಡ್ಕೊಂಡಿನಿ. ಈಗ ಟೋಟಲಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಸೈಡ ದೊಡ್ಡ ಬಾರ್ಡ್ರ್ ಐತಿ ಮತ್ತು ಇನ್ನೊಂದು ಸೈಡ ಸಣ್ಣ ಬಾರ್ಡ್ರ್ ಐತಿ. ದೊಡ್ಡ ಬಾರ್ಡ್ರನ್ನು ಯೂಸ್ ಮಾಡಿಕೊಂಡು ಈ ಲಂಗವನ್ನು ಸ್ಟಿಚ್ ಮಾಡೋಣ. ಹಾಗೆ ಎರಡು ಕಡೆಗೂ ಕೂಡ ಸಣ್ಣ ಬಾರ್ಡ್ರ್ ಬಂದಿದ್ದು ಅಂದ್ರೆ ಯಾವ ರೀತಿಯಾಗಿ ನಾನು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡೀನಿ ಅನ್ನೋದನ್ನು ಒಂದು ವಿಡಿಯೋ ಮಾಡಿ ಕೂಡ ತೋರಿಸಿ ನಿಮ್ಗೆ. ಒಂದು ಸಣ್ಣ ಬಾರ್ಡ್ರ್ ಇರುವಂತಹ ಸ್ಯಾರಿಯನ್ನು ಯಾವ ರೀತಿ ದೊಡ್ಡ ಬಾರ್ಡ್ರ್ ಮಾಡಿಕೊಂಡು ಸ್ಟಿಚ್ ಮಾಡೀನಿ ಅಂಥೇಳಿ ಆ ವಿಡಿಯೋವನ್ನು ಕೂಡ ನೀವು ನೋಡ್ಬೋದು. ಈಗ ಲೆಹೆಂಗಾದ ಉದ್ದ 38 ಇಂಚು. ಅದರಲ್ಲಿ ನಾವು 2 ಇಂಚ್ ಮೇಲ್ಗಡೆ ಬೆಲ್ಟನ್ನು ರೆಡಿ ಮಾಡ್ಕೋತೀವಿ. ಅದನ್ನು ಮೈನಸ್ ಮಾಡಿಕೊಂಡ್ರೆ 36 ಇಂಚ್ ಆಯಿತು. ಆದರೆ 1 ಇಂಚ್ ನಾವು ಎಕ್ಸ್ಟ್ರಾ ತೊಗೋಬೇಕು ಲೆಂಗ್ತಲ್ಲಿ. ಸಿಲಾಯಿ ಮಾರ್ಜಿನ್ ಅಥವಾ ಸ್ಟಿಚಿಂಗ್ ಮಾರ್ಜಿನ್ ಅಂಥೇಳಿ 1 ಇಂಚು ಜಾಸ್ತಿ ತೊಗೋತೀವಿ. ಟೋಟಲಿ ನಾನು 37 ಇಂಚ್ಗೆ ಈ ರೀತಿ ಮಾರ್ಕನ್ನು ಮಾಡ್ಕೊಂಡಿನಿ. ಲಂಗಾದ ಉದ್ದವನ್ನು 37 ಇಂಚು ಮಾರ್ಕ್ ಮಾಡ್ಕೊಂಡಿನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲ ಅಂದ್ರೆ ನಿಮಗೆ ಲೆಕ್ಕ ತಿಳಿಲಿಲ್ಲ ಅಂತಂದ್ರೆ 2 ಇಂಚು ಬೆಲ್ಟ್ನ ಲೆಕ್ಕ ಬಿಟ್ಬಿಡ್ರಿ. ಟೋಟಲಿ ಈಗ 38 ಇಂಚ್ ನಾವು ಲೆಹಂಗಾವನ್ನು ರೆಡಿ ಮಾಡಬೇಕಾಗೈತಿ. ಅದರಲ್ಲಿ -1 ಮಾಡ್ಕೊಂಬಿಡ್ರಿ. ಯಾವಾಗಲೂ ಯಾವ ಲಂಗ ಸ್ಟಿಚ್ ಮಾಡಬೇಕಾದ್ರೂ ಕೂಡ ಇಷ್ಟೇ, 38 ಇಂಚ್ ರೆಡಿ ಮಾಡಬೇಕಂದ್ರೆ 1 ಇಂಚು ಮೈನಸ್ ಮಾಡ್ಕೊಳ್ರಿ. 37 ಇಂಚು ಉದ್ದ ಮಾರ್ಕ್ ಮಾಡ್ಕೊಂಡಿನಿ ಲಂಗಾದ ಉದ್ದವನ್ನು ಮೇನ್ ಫ್ಯಾಬ್ರಿಕ್ ಮೇಲೆ. 8 ಲೇಯರ್ಸ್ ಇರೋದ್ರಿಂದ ಒಟ್ಟಿಗೆ ಕಟ್ ಆಗಲ್ಲ, ಸ್ವಲ್ಪ ದಪ್ಪ ಐತೆ ಸ್ಯಾರಿ, ಅದಕ್ಕೋಸ್ಕರ ಒಂದೊಂದೇ ಪೀಸನ್ನು ಕಟ್ ಮಾಡ್ಕೊಳಕ್ತೀನಿ. ವಿತೌಟ್ ಲೈನಿಂಗ್ ಪೂರ್ತಿ ಈಸಿಯಾಗಿ ನಾವು ಲೆಹಂಗಾವನ್ನು ಸ್ಟಿಚ್ ಮಾಡ್ಬೋದು. ಈಗ ಈ ಲೆಹಂಗಾವನ್ನು ಸ್ಟಿಚ್ ಮಾಡೋದಕ್ಕೆ ಸ್ಯಾರಿಯಲ್ಲಿ 4 ಮೀಟ್ರ್ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿನಿ. ಸ್ಯಾರಿ ಪಾರ್ಟನ್ನು ಕಟ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಈಗ ಉಳಿದಿರುವಂತಹ ಪಾರ್ಟಲ್ಲಿ ನಾವು ಕಮರ್ ಪಟ್ಟಿಗೆ ಅಂದರೆ ಸೊಂಟದ ಪಟ್ಟಿಗೆ ಮೇಲ್ಗಡೆ ಪಟ್ಟಿ ಅಟ್ಯಾಚ್ ಮಾಡ್ಕೋತೀವಲ್ಲ, ಅದಕ್ಕೆ ಎಷ್ಟು ಬೇಕು ಅನ್ನೋದನ್ನ ಕಟ್ ಮಾಡ್ಕೊಳ್ಳೋಣ. ಈ ಬಾರ್ಡ್ರನ್ನು ಯೂಸ್ ಮಾಡಿಕೊಂಡು ಲಂಗಾದ ಮೇಲೆ ಬರುವಂತಹ ಬೆಲ್ಟನ್ನು ಸ್ಟಿಚ್ ಮಾಡ್ಕೋತೀನಿ. ಅದಕ್ಕೋಸ್ಕರ ಈಗ ಸೊಂಟದ ಅಳತೆ 34 ಇಂಚ್ ಐತಿ. 34 ಇಂಚ್ಗೆ ನಾನು 4 ಅಥವಾ 5 ಇಂಚ್ ಆ್ಯಡ್ ಮಾಡ್ಕೋತೀನಿ. 4 ಇಂಚ್ ಆ್ಯಡ್ ಮಾಡ್ಕೊಂಡ್ವಿ ಅಂದ್ರೆ 38 ಇಂಚ್ ಆಯಿತು. ಅದರ ಅರ್ಧ 19 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಯಾಕಂದರೆ 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಲ್ಲ, ಅದರ ಅರ್ಧ 19ರಿಂದ 19.5 ಇಂಚು. ಸೊಂಟದ ಅಳತೆ ಎಷ್ಟಿರ್ತೈತಿ ಅದಕ್ಕೆ 4ರಿಂದ 5 ಇಂಚು ಆ್ಯಡ್ ಮಾಡ್ಕೋಬೇಕು. ಸಣ್ಣ ಮಕ್ಕಳಿಗಾದರೆ 3ರಿಂದ 4 ಇಂಚ್ ಆ್ಯಡ್ ಮಾಡ್ಕೊರಿ. ದೊಡ್ಡವರಿಗಾದರೆ 4ರಿಂದ 5 ಇಂಚು ಆ್ಯಡ್ ಮಾಡ್ಕೊರಿ. ಈ ರೀತಿ ಪಟ್ಟಿಗಾಗಿ ನಾನು ಸೊಂಟ ಪಟ್ಟಿಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿನಿ. ಉದ್ದ 5 ಇಂಚು ತೊಗೋಬೇಕು. 2 ಇಂಚ್ ಪಟ್ಟಿಯನ್ನು ನಾವು ರೆಡಿ ಮಾಡ್ಕೋಬೇಕು. ಅದನ್ನು ಡಬಲ್ ಫೋಲ್ಡ್ ಮಾಡ್ಕೋತೀವಿ 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ಟೋಟಲಿ ನಾವು 5 ಇಂಚು ಉದ್ದದ ಪಟ್ಟಿಯನ್ನು ಕಟ್ ಮಾಡ್ಕೋಬೇಕು. ಈಗ ಸೇಮ್ ಅಳತೆಯಲ್ಲಿ ನಾನು ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿನಿ. ಬೆಲ್ಟ್ಗಾಗಿ ಈ ರೀತಿಯಾಗಿ ಇಟ್ಕೊಂಡು ಸೇಮ್ ಅಳತೆಯಲ್ಲಿ ಕಟ್ ಮಾಡ್ಕೋತೀನಿ. ಬರೀ ಬೆಲ್ಟ್ಗಾಗಿ ಕಟ್ ಮಾಡ್ಕೊಂಡಿನಿ ಲೈನಿಂಗ್ ಬಟ್ಟೆಯನ್ನು.
ಸ್ಕರ್ಟ್ ಪಾರ್ಟ್ಗಾಗಿ ಯಾವುದೇ ರೀತಿಯಾದಂತಹ ಲೈನಿಂಗನ್ನು ಬಳಸಿಲ್ಲ. ವಿತೌಟ್ ಲೈನಿಂಗ ಈ ಲೆಹೆಂಗಾವನ್ನು ಸ್ಟಿಚ್ ಮಾಡಾಕ್ತೀವಿ. ಕಟಿಂಗ್ ಮುಗ್ದೈತಿ, ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡಿರುವ ಅಂತಹ ಬೆಲ್ಟ್ಗಳನ್ನು ಎರಡನ್ನೂ ಜೋಡಿಸ್ಬಿಟ್ಟು ಮೇಲ್ಗಡೆ ಮತ್ತು ಕೆಳಗಡೆಗೆ ದೊಡ್ಡ ದೊಡ್ಡ ಹೊಲಿಗೆಯಿಂದ ಒಂದು ಲೈನ್ ಸ್ಟಿಚ್ ಹಾಕೋರಿ. ನೋಡಿರಿ, ಈ ರೀತಿಯಾಗಿ ನಾನು ಒಂದು ಲೈನ್ ಸ್ಟಿಚ್ ಹಾಕ್ಕೊಳಾಕ್ತೀನಿ. ಎರಡೂ ಕಡೆಗೂ ಕೂಡ ಒಂದೊಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು. ವಿತೌಟ್ ಲೈನಿಂಗ ಇನ್ನೂ ಬೇರೆ ಬೇರೆ ಅಳತೆಗಳಲ್ಲಿ ನಾನು ಲೆಹಂಗಾವನ್ನು ಸ್ಟಿಚ್ ಮಾಡೀನಿ. ಆ ಲಿಂಕ್ಗಳನ್ನು ಕೂಡ ಮೇಲ್ಗಡೆ ಐಕಾರ್ಡ್ನಲ್ಲಿ ಕೊಟ್ಟೀನಿ. ಇದಕ್ಕಿಂತಲೂ ಸಣ್ಣ ಸೈಜಲ್ಲಿರುವಂತಹ ಲೆಹೆಂಗಾದ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ. ಮತ್ತು ವಿಡಿಯೋ ಎಂಡಲ್ಲೂ ಕೂಡ ವಿಡಿಯೋ ಲಿಂಕ್ಸ್ಗಳನ್ನು ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ಗಳನ್ನು ಕೊಟ್ಟಿರ್ತೀನಿ. ಅಲ್ಲಿನೂ ಕೂಡ ನೀವು ಚೆಕ್ ಮಾಡಿ ನಿಮಗೆ ಬೇಕಾಗಿರುವಂತಹ ಅಳತೆಯ ಲೆಹೆಂಗಾದ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಗಳನ್ನು ನೋಡ್ಬೋದು. ನೋಡಿರಿ, ಈ ರೀತಿಯಾಗಿ ಮೇಲ್ಗಡೆ ಮತ್ತು ಕೆಳಗಡೆಗೆ ಒಂದೊಂದು ಲೈನ್ ಸ್ಟಿಚ್ ಹಾಕ್ಕೊಂಡಿನಿ. ಮತ್ತು ಎರಡು ಸೈಡ್ಸ್ಗಳಲ್ಲೂ ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೀವು ಡಬಲ್ ಫೋಲ್ಡ್ ಆದರೂ ಮಾಡ್ಕೋಬೋದು, ಇಲ್ಲ ಸಿಂಗಲ್ ಫೋಲ್ಡ್ ಆದರೂ ಮಾಡ್ಕೋಬೋದು. ಡಬಲ್ ಫೋಲ್ಡ್ ಮಾಡ್ಕೊಂಡ್ವಿ ಅಂದರೆ ಸ್ವಲ್ಪ ದಪ್ಪ ಆಗ್ತೈತಿ ಸೈಡಲ್ಲಿ, ಅದಕ್ಕೋಸ್ಕರ ನಾನು ಸಿಂಗಲ್ ಫೋಲ್ಡೇ ಮಾಡ್ಕೊಂಡಿನಿ. ಆಲ್ರೆಡಿ ಲೈನಿಂಗ್ ಬಟ್ಟೆ ಇರೋದ್ರಿಂದ ದಪ್ಪ ಆಗೈತಿ, ಅದಕ್ಕೋಸ್ಕರ. ನೋಡಿರಿ, ಈ ರೀತಿಯಾಗಿ ನಾವು ಬೆಲ್ಟನ್ನು ರೆಡಿ ಮಾಡ್ಕೋಬೇಕು. ಈಗ ಬೆಲ್ಟ್ನ ಕೆಳಗಡೆಗೆ ಸ್ಕರ್ಟ್ ಪಾರ್ಟನ್ನು ಪ್ಲೇಟ್ಸ್ ಮಾಡ್ಕೋತಾ ಅಟ್ಯಾಚ್ ಮಾಡ್ಕೋಬೇಕು. ಅದು ಯಾವ ರೀತಿ ಅನ್ನೋದನ್ನು ನೋಡೋಣ. ಈಗ ಬಾರ್ಡ್ರ್ ತೊಗೊಂಡಿವಲ್ಲ, ಅದಕ್ಕೋಸ್ಕರ ಬಾರ್ಡ್ರನ್ನು ಕೆಳಗಡೆ ಮಾಡಬೇಕು. ಕೆಳಗಡೆ ಮಾಡಿ ಈಗ ಸ್ಕರ್ಟ್ ಪಾರ್ಟನ್ನು ಈ ರೀತಿ ಉಲ್ಟಾ ಇಟ್ಕೊಳ್ರಿ. ಸ್ಕರ್ಟ್ ಪಾರ್ಟ್ನ ಸೊಂಟದ ಭಾಗವನ್ನು, ಅಂದರೆ ಮೇಲ್ಗಡೆ ಕಟ್ ಮಾಡ್ಕೊಂಡಿರುವಂತಹ ಭಾಗವನ್ನು ಬಾರ್ಡ್ರ್ ಕೆಳಗಡೆ ಬರಬೇಕು. ಮೇಲ್ಗಡೆಯ ಪಾರ್ಟನ್ನು ಈ ರೀತಿ ಪಟ್ಟಿಯ ಮೇಲೆ ಉಲ್ಟಾ ಇಟ್ಟು ಮೊದಲಿಗೆ 1 ಇಂಚಿನಷ್ಟು ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಬಿಡ್ರಿ. ಬಿಟ್ಟು ಪ್ಲೇಟ್ಸ್ ಮಾಡ್ಕೋತಾ ಹೋಗಬೇಕು. ನೀವು 1 ರಿಂದ 1.5 ಇಂಚ್ವರೆಗೂ ನೀವು ಪ್ಲೇಟ್ಸ್ನ ಅಳತೆಯನ್ನು ಇಟ್ಕೋಬೋದು. ನಾನು 1.5 ಇಂಚಿನಷ್ಟು ಪ್ಲೇಟ್ಸ್ನ ಅಗಲವನ್ನು ತಗೊಂಡಿನಿ. ನಾರ್ಮಲಿ ಸಣ್ಣ ಮಕ್ಕಳಿಗೆ 1 ಇಂಚು ಅಗಲ ಆದ್ರೆ ಸಾಕು. ಇದು ಸ್ವಲ್ಪ ಸೈಜ್ ದೊಡ್ಡದಿರೋದ್ರಿಂದ 1.5 ಇಂಚು ಅಗಲ ತಗೊಂಡಿನಿ. ನೋಡಿರಿ, ಈ ರೀತಿಯಾಗಿ ಒಂದೇ ಅಳತೆಯಲ್ಲಿ ನಾವು ಪ್ಲೇಟ್ಸ್ಗಳನ್ನು ಮಾಡ್ಕೋತಾ ಹೋಗಬೇಕು. ಬೆಲ್ಟ್ನ ಉದ್ದಕ್ಕೂ ಇದೇ ರೀತಿಯಾಗಿ ಸ್ಕರ್ಟ್ ಪಾರ್ಟ್ನ ಮೇಲಿನ ಭಾಗವನ್ನು ಪ್ಲೇಟ್ಸ್ಗಳನ್ನು ಮಾಡ್ಕೋತಾ ಅಟ್ಯಾಚ್ ಮಾಡ್ಕೋಬೇಕು. ಹಾಗೆ ನೀವು ನನ್ನ ಚಾನಲಲ್ಲಿ ಈ ರೀತಿಯಾಗಿ ಬಾಕ್ಸ್ ಪ್ಲೇಟೆಡ್ ಲೆಹೆಂಗಾವನ್ನು ಸ್ಟಿಚ್ ಮಾಡಿರುವಂತಹ ವಿಡಿಯೋವನ್ನು ಕೂಡ ನೋಡ್ಬೋದು. ಇದು ಕೂಡ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಬಾಕ್ಸ್ ಪ್ಲೇಟೆಡ್ ಲೆಹೆಂಗಾದ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡ್ಬೋದು. ನೋಡಿರಿ, ಈ ರೀತಿಯಾಗಿ ಪ್ಲೇಟ್ಸ್ಗಳನ್ನು ಮಾಡ್ಕೋತಾ ಹೋಗಬೇಕು. ಈಗ ಲಾಸ್ಟ್ ಎಂಡಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗ್ತೈತಿ. 1 ಇಂಚ್ನಷ್ಟು ಲಾಸ್ಟ್ ನಾವು ಮತ್ತೆ ಬಿಡಬೇಕು ಫಿನಿಶಿಂಗೋಸ್ಕರ. ಅದಕ್ಕೋಸ್ಕರ ಲಾಸ್ಟ್ ಪ್ಲೇಟನ್ನು ನೀವು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಸ್ವಲ್ಪ ಪ್ಲೇಟ್ ಸಣ್ಣ ಮಾಡ್ಕೊಂಡ್ರೂ ಕೂಡ ನಡಿತೈತಿ ಲಾಸ್ಟಲ್ಲಿ. ನೋಡಿರಿ, ಈ ರೀತಿಯಾಗಿ ನಾನು ಬೆಲ್ಟ್ನ ಕೆಳಗಡೆಗೆ ಸ್ಕರ್ಟ್ ಪಾರ್ಟನ್ನು ಪ್ಲೇಟ್ಸ್ ಮಾಡ್ಕೋತಾ ಅಟ್ಯಾಚ್ ಮಾಡ್ಕೊಂಡಿನಿ. ಒಂದು ಪ್ಲೇಟನ್ನು ಸ್ಟಿಚ್ ಮಾಡಬೇಕಾದ್ರೆ ಅದರ ಎಂಡ್ ಮುಗಿಯೋಕ್ಕಿಂತ ಮುಂಚೆನೇ, ಅಂದರೆ ಪೋಣ ಭಾಗ ಮುಗಿದಾದ್ಮೇಲೆ ಇನ್ನೂ 4ನೇ ಭಾಗ ಉಳಿದಿರ್ತೈತಲ್ಲ, ಆವಾಗ ಅದ್ರ ಮೇಲೆ ಮತ್ತೊಂದು ಪ್ಲೇಟನ್ನು ಇಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿಯಾಗಿ ಪ್ಲೇಟ್ಸ್ಗಳನ್ನು ರೆಡಿ ಮಾಡ್ಕೋಬೇಕು. ಈಗ ಸೈಡಲ್ಲಿ ನಾವು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಯಾಕಂದ್ರೆ ಈ ರೀತಿ ಮಾಡೋದ್ರಿಂದ ಎಳೆಗಳು ಉಚ್ಚಂಗಿಲ್ಲ, ಸ್ಯಾರಿ ಎಳೆಗಳು ಉಚ್ಚಂಗಿಲ್ಲ. ಮತ್ತು ಇನ್ನೊಂದು ನಮ್ಗೆ ಓವರ್ಲಾಕ್ ಹಾಕ್ಸೋ ಅವಶ್ಯಕತೆಯೂ ಬೀಳಂಗಿಲ್ಲ. ಇದು ಸ್ವಲ್ಪ ಜಾಸ್ತಿ ಐತಿ, ಇಷ್ಟೇನು ಬಿಡಬೇಡ್ರಿ. ಲಾಸ್ಟಲ್ಲಿ ಒಂದು ಅರ್ಧ ಇಂಚ್ ಅಥವಾ ಪೌಣ ಇಂಚ್ ಬಿಟ್ಟರೆ ಸಾಕು. ಇದು ಸ್ವಲ್ಪ ಜಾಸ್ತಿನೇ ಬಟ್ಟೆ ಉಳಿದೈತಿ ಲಾಸ್ಟಲ್ಲಿ, ಅದಕ್ಕೋಸ್ಕರ ಸ್ವಲ್ಪನೇ ಬಿಡ್ರಿ. ಎಕ್ಸ್ಟ್ರಾ ಬಿಟ್ಟಿರುವಂತಹ ಬಟ್ಟೆಯನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸೈಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಕೆಳಗಿನವರೆಗೂ ನಾವು ಇದೇ ರೀತಿಯಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಎರಡೂ ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿರಿ, ಇನ್ನೊಂದು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ನಾನು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿನಿ. ನೆಕ್ಸ್ಟ್ ನಾವು ಬೆಲ್ಟ್ನ ಫಿನಿಶಿಂಗ್ ಮಾಡ್ಕೋಬೇಕು. ಅದನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಅದಕ್ಕಿಂತಲೂ ಮುಂಚೆ ಮೇಲ್ಗಡೆ ಒಂದು ಅರ್ಧ ಇಂಚ್ನಷ್ಟು ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಇದರಿಂದ ಪೂರ್ತಿಯಾಗಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋ ಮುಂದೆ ಯಾವುದೇ ತೊಂದರೆ ಇರಲಾರ್ದೇ ನಾವು ಪೂರ್ತಿ ಫಿನಿಶಿಂಗಾಗಿ ಸ್ಟಿಚ್ ಮಾಡ್ಕೋಬೋದು. ಈಗ ಪೂರ್ತಿ ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ.
ಈಗ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಇನ್ನೊಂದು ಸ್ಟೆಪ್ಪನ್ನು ಸರಿಯಾಗಿ ನೆನ್ಪಿಟ್ಕೊರಿ. ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾದ್ರೆ ಲಂಗ ಮತ್ತು ಬೆಲ್ಟನ್ನು ಸ್ಟಿಚ್ ಮಾಡ್ಕೊಂಡಿರುವಂಥ ಈ ಭಾಗವನ್ನು ಒಳಗಡೆಗೆ ಹೈಡ್ ಮಾಡಿ, ಅಂದರೆ ಮುಚ್ಚಿ ನಾವು ಸ್ಟಿಚ್ ಮಾಡ್ಕೋಬೇಕು. ಪ್ಲೇಟ್ಸ್ಗಳನ್ನು ಏನು ಮಾಡ್ಕೊಂಡಿರುವಂಥ ಭಾಗ ಐತಲ್ಲ ಅದು ಬೆಲ್ಟ್ನ ಒಳಗಡೆಗೆ ಮುಚ್ಚಿ ಹೋಗಬೇಕು. ಆ ರೀತಿಯಲ್ಲಿ ನಾವು ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ವಿಡಿಯೋವನ್ನು ನೀವು ನೋಡಿ ತುಂಬಾ ಈಸಿ ಮೆಥಡಲ್ಲಿ ಲಂಗವನ್ನು ಸ್ಟಿಚ್ ಮಾಡ್ಬೋದು. ಈಗ ಹೆಂಗಿದ್ರು ಶ್ರಾವಣ ಬಂತು, ಶ್ರಾವಣ ಮಾಸದಲ್ಲಿ ಪೂಜೆ ಮತ್ತು ನೂಲು ಹುಣ್ಣಿಮೆ ಅಂದ್ರೆ ರಾಖಿ ಹಬ್ಬಕ್ಕೆಲ್ಲ ಹೆಣ್ಮಕ್ಳು ಲಂಗ ಬ್ಲೌಸ್, ಚಿಕ್ಕ ಮಕ್ಕಳಿಗೂ ಕೂಡ ಲಂಗ ಬ್ಲೌಸ್, ಟ್ರೆಡಿಷ್ನಲ್ ಡ್ರೆಸ್ಗಳನ್ನು ಜಾಸ್ತಿ ಹಾಕ್ತೀವಿ. ಅವೆಲ್ಲ ನೀವು ಸ್ಟಿಚ್ ಮಾಡಬೇಕಂದ್ರೆ ನಾನು ಬಹಳಷ್ಟು ವಿಡಿಯೋಸ್ಗಳನ್ನು ಲಂಗ ಬ್ಲೌಸ್ಗಳ ಮೇಲೇ ಅಪ್ಲೋಡ್ ಮಾಡೀನಿ. 1 ವರ್ಷದ ಮಗುವಿನ ಹಿಡಿದು ದೊಡ್ಡವ್ರವರೆಗೂ ಎಲ್ಲ ಸೈಜಲ್ಲೂ ಕೂಡ ಸ್ಟಿಚ್ ಮಾಡೀನಿ. ಎಲ್ಲ ನೀವು ನನ್ನ ಚಾನಲಲ್ಲಿ ವಿಡಿಯೋಸ್ಗಳನ್ನು ನೋಡ್ಬೋದು. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಾದಮೇಲೆ 2 ಸೈಡ್ಸ್ಗಳನ್ನು ಜಾಯಿಂಟ್ ಮಾಡ್ಕೊಂಡ್ವಿ ಅಂದ್ರೆ ಲಂಗ ಪೂರ್ತಿಯಾಗಿ ಮುಗೀತು. ಅದಕ್ಕಿಂತಲೂ ಮುಂಚೆ ಇದು ಸ್ವಲ್ಪ ತಿಕ್ಕಾಗಿರೋದ್ರಿಂದ ನಾನು 2 ಸೈಡ್ಸ್ಗಳನ್ನು ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆ ಪ್ಲೇಟ್ಸ್ಗಳನ್ನು ಇಸ್ತ್ರಿ ಮಾಡ್ಕೊಂಡಿನಿ. ಪ್ಲೇಟ್ಸ್ಗಳನ್ನು ಈ ರೀತಿಯಾಗಿ ಇಸ್ತ್ರಿ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ಯಾಕಂದರೆ ಸಿಲ್ಕ್ ಬಟ್ಟೆ ಇರ್ತಾವಲ್ಲ, ಪಟ್ನೆ ಹತ್ಕೋತಾವೆ ಇಸ್ತ್ರಿಗೆ ಸಿಲ್ಕ್ ಬಟ್ಟೆಗಳು, ಅದಕ್ಕೋಸ್ಕರ ನೋಡ್ಕೊಂಡ್ಬಿಟ್ಟು ಇಸ್ತ್ರಿ ಮಾಡ್ಕೊರಿ. ಈ ರೀತಿಯಾಗಿ ಪ್ಲೇಟ್ಸ್ಗಳನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಇಸ್ತ್ರಿನೂ ಕೂಡ ಮಾಡ್ಕೊಂಡಾಗೈತಿ. ಲಾಸ್ಟ್ ಸ್ಟೆಪ್ಪಲ್ಲಿ ನಾವು 2 ಸೈಡ್ಸ್ಗಳನ್ನು ಸೇರಿಸಿ ಸ್ಟಿಚ್ ಮಾಡಬೇಕು. ನಾನು ಲಂಗವನ್ನು ಉಲ್ಟಾ ತಿರುಗಿಸ್ಬಿಟ್ಟು 2 ಸೈಡ್ಸ್ಗಳನ್ನು ಜೋಡಿಸಿ ಹಿಡ್ಕೊಂಡಿನಿ. ನಾವು ಫೋಲ್ಡ್ ಏನು ಮಾಡ್ಕೊಂಡಿದ್ವಲ್ಲ ಅಲ್ಲಿ 2 ರಿಂದ 3 ಇಂಚಿನಷ್ಟು ಗ್ಯಾಪ್ ಬಿಟ್ಟು ಈ ರೀತಿಯಾಗಿ 2 ಸೈಡ್ಸ್ಗಳನ್ನು ಜೋಡಿಸಿ ಸ್ಟಿಚ್ ಹಾಕೋರಿ. ಯಾಕಂದ್ರೆ ಹಾಕೋಬೇಕಾದ್ರೆ ಸ್ವಲ್ಪ ಈಸಿ ಆಗಲಿ, ಲಂಗವನ್ನು ವಿಯರ್ ಮಾಡಬೇಕಾದ್ರೆ ಸ್ವಲ್ಪ ಈಸಿ ಆಗಲಿ ಅಂಥೇಳಿ ಬೆಲ್ಟನ್ನು ಬಿಟ್ಟೇ ನಾವು 2 ರಿಂದ 3 ಇಂಚು ಗ್ಯಾಪ್ ಬಿಡಬೇಕಲ್ಲಿ 2 ಸೈಡ್ಸ್ಗಳನ್ನು ಸೇರಿಸ್ಬೇಕಾದ್ರೆ. ಆಮೇಲೆ ನೆಕ್ಸ್ಟ್ ನೀವು 2 ಸೈಡ್ಸ್ಗಳನ್ನು ಸರಿಯಾಗಿ ಜೋಡಿಸ್ಕೊಂಡು ಕೊನೆಯವರೆಗೂ ಸ್ಟಿಚ್ ಹಾಕ್ಕೊಳ್ರಿ. ಈ ರೀತಿಯಾಗಿ ಪ್ಲೇಟೆಡ್ ಲೆಹಂಗಾವನ್ನು ಸ್ಟಿಚ್ ಮಾಡಬೇಕು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ರಿ. ಈ ವಿಡಿಯೋವನ್ನು ತುಂಬಾ ಈಸಿ ಮೆಥಡಲ್ಲಿ ನೀವು ಸ್ಯಾರಿಗಳಲ್ಲಿ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಲಂಗ ಬ್ಲೌಸ್ ಎರಡನ್ನೂ ಕೂಡ ಸ್ಟಿಚ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಕೂಡ ನೋಡ್ಬೋದು. ಆಲ್ರೆಡಿ ನಾನು ಅಪ್ಲೋಡ್ ಮಾಡೀನಿ, ಆ ಲಿಂಕನ್ನು ಕೂಡ ಲಾಸ್ಟಲ್ಲಿ ಕೊಟ್ಟಿರ್ತೀನಿ. ಈ ರೀತಿಯಾದಂತಹ ಬ್ಲೌಸನ್ನು ಕೂಡ ನೀವು ಸ್ಟಿಚ್ ಮಾಡ್ಬೋದು. ಪಫ್ ಸ್ಲೀವ್ಸ್ ಬ್ಯಾಕಲ್ಲಿ ಲೀಫ್ ಶೇಪ್ ತೊಗೊಂಡಿನಿ ಮತ್ತು ಡೋರಿ ಕೂಡ ಮಾಡೀನಿ. ಇದಕ್ಕೆ ಪ್ರಿನ್ಸೆಸ್ ಕಟ್ ಬ್ಲೌಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.